ಸಿಬಿಐ ಕೋರ್ಟ್ನಲ್ಲಿ ಜನಾರ್ದನ ರೆಡ್ಡಿ ಆರೋಪ ಸಾಬೀತು. 7 ವರ್ಷ ಜೈಲು ಶಿಕ್ಷೆ ವಿಧಿಸಿ ತೀರ್ಪನ್ನ ನೀಡಿದ ಸಿಬಿಐ ಕೋರ್ಟ್. ಅಕ್ರಮ ಗಣಿಗಾರಿಕೆ ಸಂಬಂಧಿಸಿದಂತೆ ಸಿಬಿಐ ಕೋರ್ಟ್ ತೀರ್ಪನ್ನ ಪ್ರಕಟಿಸಿದ್ದು ಜನಾರ್ದನ್ ರೆಡ್ಡಿಗೆ ಮತ್ತೊಮ್ಮೆ ಶಾಕ್ ನೀಡಿದೆ. ಗಂಗಾವತಿಯ ಶಾಸಕ ಜನಾರ್ದನ ರೆಡ್ಡಿಗೆ ಹೈದರಾಬಾದ್ನ ನಂಪಲಿಯ ಸಿಬಿಐ ಕೋರ್ಟ್ ಬರೋಬ್ಬರಿ 16 ವರ್ಷದ ಬಳಿಕ ರೆಡ್ಡಿ ಆರೋಪಿ ಎಂದು ತೀರ್ಪನ್ನ ನೀಡಿದೆ. ಸದ್ಯ ಸಿಬಿಐ ಕೋರ್ಟ್ ಜನಾರ್ದನ ರೆಡ್ಡಿಯನ್ನ ಆರೋಪಿ ಎಂದು ಪ್ರಕಟಿಸುತ್ತಿದ್ದಂತೆ ರೆಡ್ಡಿಗೆ ಬಂಧನದ ಭೀತಿ ಎದುರಾಗಿದೆ. ರಾಜ್ಯ ಒಟ್ಟು 29 ಲಕ್ಷ ಟನ್ ಅಕ್ರಮ ಅದಿರು ಲೂಟಿ ಮಾಡಿದ ಆರೋಪದಲ್ಲಿ ಅವರಿಗೆ ಅಪರಾಧಿ ಎಂದು ಶಿಕ್ಷೆ ಪ್ರಕಟವಾಗಿದೆ. ಮತ್ತೆ ಅವರು 7 ವರ್ಷ ಜೈಲು ಶಿಕ್ಷೆ ವಿಧಿಸಿ ಸಿಬಿಐ ಆದೇಶ ಹೊರಡಿಸಿದೆ. ಇದೇ ಒಎಂಸಿ ಕೇಸ್ನಲ್ಲಿ ಈ ಹಿಂದೆ ಕೂಡ ಗಾಲಿ ಜನಾರ್ದನ ರೆಡ್ಡಿ ಬರೋಬ್ಬರಿ 3.5 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಅನುಭವಿಸಿದ್ರು. ಇದೀಗ ಓಬಳಾಪುರ ಮೈನಿಂಗ್ ಕೇಸ್ನಲ್ಲಿ ಅವರ ಆರೋಪ ಸಾಬೀತಾಗಿದೆ. ರೆಡ್ಡಿಯನ್ನ A2 ಆರೋಪಿ ಎಂದು ಕೋರ್ಟ್ ತೀರ್ಪನ್ನ ನೀಡಿದೆ. ರಾಜ್ಯದ 29 ಲಕ್ಷ ಟನ್ ಅದಿರನ್ನ ಅಕ್ರಮವಾಗಿ ಆಂಧ್ರಗೆ ಸಾಗಾಣಿಕೆ ಮಾಡಿದ್ರು. ಇದರಲ್ಲಿ 884 ಕೋಟಿ ಆದಾಯ ಗಳಿಸಿರುವುದು ಸಾಬೀತಾಗಿದೆ. ಈ ಕಾರಣಕ್ಕೆ ಸಿಬಿಐ ಕೋರ್ಟ್ ಜನಾರ್ದನ ರೆಡ್ಡಿಯನ್ನ ದೋಷಿ ಎಂದು ತೀರ್ಪನ್ನ ನೀಡಿ ಶಿಕ್ಷೆಯನ್ನ ಪ್ರಕಟಿಸಿದೆ. ನ್ಯೂಸ್ ಡೆಸ್ಕ್ ಪ್ರಜಾಶಕ್ತಿ ಟಿವಿ.